ತಮಿಳುನಾಡಲ್ಲಿ ಆಕಸ್ಮಿಕವಾಗಿ ಆದಂಥ ದುರಂತ ಅದು. ನಿನ್ನೆ ನಾನು ಮಾಧ್ಯಮಗಳಲ್ಲಿ ನೋಡಿದೆ, ಆಗಬಾರ್ದಿತ್ತು. ಯಾಕಂದರೆ ಎಷ್ಟೋ ಜನ ಒಬ್ಬ ಸಿನಿಮಾ ಆ್ಯಕ್ಟ್ ಅಂತ ಹೊಸ ಪಕ್ಷ ಘೋಷಣೆ ಮಾಡಿದ್ದಾರೆ, ನೋಡೋಕ್ಕೆ ಬಂದಿರ್ತಾರೆ. ಅವರು ವಿಜಯ್ ಅವರು 6 ಗಂಟೆ ತಡವಾಗಿ ಬಂದಿದ್ದಾರೆ. ಅವ್ರಿಗೆ ಊಟದ ವ್ಯವಸ್ಥೆ ಇಲ್ಲ, ತಿಂಡಿ ವ್ಯವಸ್ಥೆ ಇಲ್ಲ, ಕೆಲವರಿಗೆ ನೀರು ಸಿಕ್ಕಿಲ್ಲ ಅಲ್ಲಿ. ಹಾಗಾಗಿ ಪಾಪ ತುಂಬ ಜನಕ್ಕೆ 38 ಜನ ಸಾವನ್ನಪ್ಪಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಾನು ಬಯಸ್ತೇನೆ. ಮುಂದೆ ರಾಜಕೀಯ ಪಾರ್ಟಿಗಳಿಗೆ ಈ ಥರ ಜನ ವಿದ್ಯಾರ್ಥಿನಿಯರು ಚಿಕ್ಕ ಮಕ್ಕಳು ನೋಡಿ ತುಂಬ ಮನಸ್ಸಿಗೆ ನೋವಾಯಿತು. ಯಾಕಂದರೆ ಏನೂ ಗೊತ್ತಿಲ್ಲದಿರೋ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಂಭ್ರಮಾಚರಣೆಗೆ ಬಂದಂಥ ಅಡಾವುಡಿಯಲ್ಲಿ ಪೊಲೀಸ್ ಅವರು ಬಂದೋಬಸ್ತ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಜನ ಕರೆ ಕೊಟ್ಬಿಟ್ರು, 11 ಜನ ಸಾವನ್ನಪ್ಪಿದ್ರು. ಅದೇ ರೀತಿ ಕರೂರಲ್ಲಾಗಿದ್ದು ಮನಸ್ಸಿಗೆ ತುಂಬ ನೋವಾಗಿದೆ. ಹಾಗಾಗಬಾರ್ದು. ತಮಿಳುನಾಡಿನ ಕರೂರಲ್ಲಿ ಕಾಲ್ತುಳಿತ ದುರಂತ ನಡೆದಾಗಿದೆ, 39 ಜನ ಡೆತ್ ಆಗಿದೆ. ಅದು ತಮಿಳುನಾಡಲ್ಲಿ ಆಕಸ್ಮಿಕವಾಗಿ ಆದಂಥ ದುರಂತ ಅದು. ನಿನ್ನೆ ನಾನು ಮಾಧ್ಯಮಗಳಲ್ಲಿ ನೋಡಿದೆ, ಆಗಬಾರ್ದಿತ್ತು. ಯಾಕಂದರೆ ಎಷ್ಟೋ ಜನ ಒಬ್ಬ ಸಿನಿಮಾ ಆ್ಯಕ್ಟ್ ಅಂತ ಹೊಸ ಪಕ್ಷ ಘೋಷಣೆ ಮಾಡಿದ್ದಾರೆ, ನೋಡೋಕ್ಕೆ ಬಂದಿರ್ತಾರೆ. ಅವರು ವಿಜಯ್ ಅವರು 6 ಗಂಟೆ ತಡವಾಗಿ ಬಂದಿದ್ದಾರೆ. ಅವ್ರಿಗೆ ಊಟದ ವ್ಯವಸ್ಥೆ ಇಲ್ಲ, ತಿಂಡಿ ವ್ಯವಸ್ಥೆ ಇಲ್ಲ, ಕೆಲವರಿಗೆ ನೀರು ಸಿಕ್ಕಿಲ್ಲ ಅಲ್ಲಿ. ಹಾಗಾಗಿ ಪಾಪ ತುಂಬ ಜನಕ್ಕೆ 38 ಜನ ಸಾವನ್ನಪ್ಪಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಾನು ಬಯಸ್ತೇನೆ. ಮುಂದೆ ರಾಜಕೀಯ ಪಾರ್ಟಿಗಳಿಗೆ ಈ ಥರ ಜನ ವಿದ್ಯಾರ್ಥಿನಿಯರು ಚಿಕ್ಕ ಮಕ್ಕಳು ನೋಡಿ ತುಂಬ ಮನಸ್ಸಿಗೆ ನೋವಾಯಿತು. ಯಾಕಂದರೆ ಏನೂ ಗೊತ್ತಿಲ್ಲದಿರೋ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಂಭ್ರಮಾಚರಣೆಗೆ ಬಂದಂಥ ಅಡಾವುಡಿಯಲ್ಲಿ ಪೊಲೀಸ್ ಅವರು ಬಂದೋಬಸ್ತ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಜನ ಕರೆ ಕೊಟ್ಬಿಟ್ರು, 11 ಜನ ಸಾವನ್ನಪ್ಪಿದ್ರು. ಅದೇ ರೀತಿ ಕರೂರಲ್ಲಾಗಿದ್ದು ಮನಸ್ಸಿಗೆ ತುಂಬ ನೋವಾಗಿದೆ. ಹಾಗಾಗಬಾರ್ದು.